ಸ್ನೇಹಿತರೆ, ದರ್ಶನ್ ಪ್ರೇಮ್ ಕರಿಯಾ ಸಿನಿಮಾದ ಬಳಿಕ ಒಟ್ಟಿಗೆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಈಗ 21 ವರ್ಷಗಳ ಬಳಿಕ ಮತ್ತೆ ಇಬ್ಬರು ಒಂದಾಗಿದ್ದಾರೆ. ಹೊಸ ಸಿನಿಮಾ ಪ್ರೋಮೋ ಬಿಡುಗಡೆ ಮಾಡಿದ್ದಾರೆ. ಕರಿಯಾ ಕನ್ನಡದ ಕಲ್ಟ್ ಸಿನಿಮಾಗಳಲ್ಲಿ ಒಂದು ಎನ್ನಲಾಗ್ತಾ ಇದೆ. ದರ್ಶನ್ ಹಾಗೂ ಪ್ರೇಮ್ ಇಬ್ಬರ ವ್ಯಕ್ತಿ ಜೀವನದಲ್ಲಿಯೂ ಈ ಸಿನಿಮಾ ಮಹತ್ತರವಾದ ಸಿನಿಮಾ. ಕರಿಯಾ ಅಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟ ಬಳಿಕ ಈಗ ನಟ ದರ್ಶನ್ ಜೋಡಿ ಒಂದಾಗಿರಲಿಲ್ಲ. ಇದೀಗ 21 ವರ್ಷದ ಬಳಿಕ ದರ್ಶನ್ ಹಾಗೂ ಪ್ರೇಮ್ ಒಂದಾಗ್ತಿದ್ದಾರೆ. ಇಬ್ಬರು ಮತ್ತೊಮ್ಮೆ ಸಿನಿಮಾಕ್ಕೆ ಜೊತೆಯಾಗಿದ್ದು, ದರ್ಶನ್ ಹುಟ್ಟುಹಬ್ಬದ ದಿನದಿಂದ ಹೊಸ ಸಿನಿಮಾದ ಘೋಷಣೆ ಮಾಡಲಾಗಿದೆ. ಇಬ್ಬರ ಕಾಂಬಿನೇಷನ್ ಮತ್ತೆ ಬರಬೇಕೆಂದು ಬಯಸಿದ್ದ ಅಭಿಮಾನಿಗಳಿಗೆ ಇಬ್ಬರು ಸೇರಿ ಒಳ್ಳೆಯ ಖುಷಿ ಸುದ್ದಿ ನೀಡಿದ್ದಾರೆ. ಪ್ರೋಮೋದಲ್ಲಿ ಆಂಜನೇಯ ಗದೆ ಕಾಣ್ತಾ ಇದೆ. ಪ್ರೇಮ್ ನಿರ್ದೇಶನದ ದರ್ಶನ್ ನಟಿಸುತ್ತಿರುವ ಹೊಸ ಸಿನಿಮಾದ ಘೋಷಣೆಯನ್ನ ಪ್ರೋಮೋ ಬಿಡುಗಡೆ ಮಾಡುವ ಮೂಲಕ ಚಿತ್ರತಂಡ ಮಾಡಿದೆ. ಪ್ರೋಮೋದಲ್ಲಿ ಸಿನಿಮಾದ ಹೆಸರು ಘೋಷಣೆ ಮಾಡಲಾಗಿಲ್ಲವಾದರೂ ಸಿನಿಮಾದ ಜಾನರ್ ಯಾವುದಾಗಿದೆ ಎಂದು ಸುಳಿವನ್ನಷ್ಟೇ ನೀಡಿದ್ದಾರೆ. ಪ್ರೋಮೋ ನೋಡಿದವರಿಗೆ ಈ ಸಿನಿಮಾ ಪೌರಾಣಿಕ ಕಥೆ ಆಧಾರಿತವಾಗಲಿದೆ ಎಂಬ ಅನುಮಾನ ಮೂಡ್ತಾ ಇದೆ. ಪ್ರೋಮೋದಲ್ಲಿನ ಆಂಜನೇಯನ ಗದೆ ಕಾಣ್ತಾ ಇದೆ. ನನ್ನ ಕೋನ ಉಸಿರಿರುವವರೆಗೆ ಈ ಭೂಮಿ ಮೇಲೆ ನಿನ್ನ ಒಂದು ಹನಿ ರಕ್ತನೂ ಸೋರುವುದಕ್ಕೆ ನಾನು ಬಿಡಲ್ಲ ಎಂದು ದರ್ಶನ್ ಹಿನ್ನೆಲೆ ಧ್ವನಿ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ಗದೆ, ತ್ರಿಶೂಲ, ಭಗವಧ್ವಜ ಹಾರುತ್ತಿರುವ ಮಂದಿರ, ಚಿನ್ನದ ಬಣ್ಣದ ಅಲುಗಿನ ಭರ್ಜಿಗಳು ಕಾಣಿಸಿಕೊಳ್ಳುತ್ತವೆ. ಹಿನ್ನೆಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೇಳಿ ಬರುತ್ತವೆ. ಒಟ್ಟಾರೆ ಒಂದು ಪೌರಾಣಿಕ ಕಥೆಯನ್ನು ನೆನಪಿಸುವಂತಹ ಪ್ರೋಮೋ ಇದಾಗಿದೆ. ದರ್ಶನ್ ಆಂಜನೇಯ ಅಥವಾ ಆಂಜನೇಯನ ಭಕ್ತನ ಪಥದಲ್ಲಿ ಈ ಸಿನಿಮಾದಲ್ಲಿ ನಟಿಸಬಹುದೆಂದು ಊಹೆ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಪ್ರೇಮ್ ಮತ್ತು ದರ್ಶನ್ ಒಂದಾಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.